ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಜಿಯೋಗ್ರಫಿ ಸಂಬಂಧಪಟ್ಟಂತೆ ಒಂದು 20 ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಆ 20 ಪ್ರಶ್ನೆಗಳನ್ನು ಏನು ಮಾಡ್ತಾ ಹೋಗೋಣ ಅಂತಂದ್ರೆ ಇವಾಗ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ. ಅದರಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಏನಂತ ಇದೆ, ಅಮಾವಾಸ್ಯ ದಿನದಂದು ಚಂದ್ರನು ಎಷ್ಟು ನಿಮಿಷ ತಡವಾಗಿ ಕಾಣಿಸಿಕೊಳ್ಳುತ್ತಾನೆ ಅಂತ ಕೇಳ್ತಿದ್ರೆ. ಅಂದ್ರೆ ನಮ್ಗೆ ಅರ್ಥ ಆಗಬೇಕು, ಇಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಐತೈತೆ, ಚಂದ್ರ ಅಮಾವಾಸ್ಯ ದಿನ ಲೇಟಾಗಿ ಕಾಣಿಸ್ಕೊತಾನೆ, ಇದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ಎಷ್ಟು ನಿಮಿಷವಾಗಿ ಕಾಣಿಸ್ಕೊಳ್ತಾನೆ ತಡವಾಗಿ ಅಂತ ಕೇಳಿದ್ರೆ 50 ನಿಮಿಷ. ಎಷ್ಟು ನಿಮಿಷ? 50 ನಿಮಿಷ ತಡವಾಗಿ ನಮ್ಗೆ ಏನ್ ಮಾಡ್ತಾನೆ ಅಂತಂದ್ರೆ ಚಂದ್ರ ಕಾಣಿಸಿಕೊಳ್ಳುತ್ತಾನೆ. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದನೇ ಕ್ವಶನ್ ಮುಗೀತು. ಎರಡನೇ ಕ್ವಶನ್ ಬರೋಣ. ಚಂದ್ರನ ಕಲೆಗಳು ಎಂದರೇನು? ಚಂದ್ರನ ಕಲೆಗಳು ಅಂತಂದೇನು? ಜಸ್ಟ್ ಸಿಂಪಲ್. ಕಲೆಗಳು ಅಂತಂದೇನು? ಅಲ್ಲಿ ಚಂದ್ರನ ಒಂದು ಬಿಂಬ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತದೆ, ವಿವರಣೆಯನ್ನ ಕೊಡ್ತದೆ. ಅಂದ್ರೆ ಚಂದ್ರನು ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ವೃದ್ಧಿಸುವ ಮತ್ತು ಕ್ಷೀಣಿಸುವ ಬಿಂಬ ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಚಂದ್ರನ ಕಲೆಗಳು ಅಂತ ಕರಿತೀವಿ. ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ಸ್ಟೇಟ್ಮೆಂಟ್ ಮೊದಲು ಬರೆಯಕ್ಕಿಂತ ಮುಂಚೆ ಸ್ವಲ್ಪ ಚಂದ್ರನನ್ನ ಚಿತ್ರ ಬಿಡಿಸ್ತೀನಿ ನೋಡಿ. ನೋಡಿ ಇದನ್ನ ಫುಲ್ ನಾವೇನಂತ ಅನ್ಕೊಳ್ಳೋಣ ಅಂತಂದ್ರೆ ಹುಣ್ಣಿಮೆ ಅಂತ ಅನ್ಕೊಳ್ಳೋಣ. ಸೊ ಈ ಭಾಗನ ಈಗ ಸ್ವಲ್ಪ ದಿನ ಆದ್ಮೇಲೆ ಏನಾಗ್ತದೆ, ಈ ಭಾಗ ಕಪ್ಪಾಗ್ತದೆ, ಅಂದ್ರೆ ಅಮಾವಾಸ್ಯೆ ಆಗ್ತೈತೆ. ನೆಕ್ಸ್ಟ್ ಏನಾಗ್ತದೆ, ಹಿಂಗಾಗ್ತೈತೆ. ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ಏನಾಗ್ತದೆ, ಹಿಂಗಾಗ್ತದೆ. ಈ ರೀತಿ ಆಗ್ತಾ ಬರ್ತದಲ್ವಾ? ಸೊ ಈ ರೀತಿ ಆಗ್ತಾ ಬರ್ತಿದೆ ಅಂತಂದ್ರೆ ಅದು ಅಮಾವಾಸ್ಯೆ ಆಗ್ತಾ ಬರ್ತಿದೆ ಅಂತ ಅರ್ಥ. ಸೊ ಇಲ್ಲಿ ಚಂದ್ರನ ಕಲೆಗಳು ಅಂತಂತಂದ್ರೆ ನೋಡಿ, ಬರ್ಕಳಿ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಮತ್ತು ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಚಂದ್ರನು ವೃದ್ಧಿಸುವ ಅಥವಾ ಕ್ಷೀಣಿಸುವ ಚಂದ್ರನ ಬಿಂಬಾವಸ್ಥೆಗೆ ನಾವೇನಂತ ಕರಿತಾ ಇದೀವಿ ಅಂತಂದ್ರೆ ಚಂದ್ರನ ಕಲೆಗಳು ಎಂದು ಕರೆಯುತ್ತಿದ್ದೇವೆ. ನೆಕ್ಸ್ಟ್ ಕ್ವಶನ್ ಬರೋಣ. ಮೂರನೇ ಕ್ವಶನ್ ಏನು, ಭೂಮಿಯು ಯಾವ ಆಕಾರ ಇದೆ ಅಂತ ಕೇಳ್ತಿದ್ದಾರೆ. ಭೂಮಿ ಯಾವ ಆಕಾರ ಆಯ್ತಪ್ಪ? ಜಿಯೋಡ್ ಶೇಪ್ ಇದೆ. ಯಾವ ಆಕಾರ ಅಂತ ಕೇಳಿದ್ರೆ ನಾವು ಯಾವ ಆಕಾರ ಅಂತ ಹೇಳ್ಬೇಕು? ಜಿಯೋಡ್ ಆಕಾರ ಹೊಂದಿದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ಬರೋಣ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತದೆ ಅಂತ. ಗ್ರಹಣಗಳನ್ನ ನೀವು ಕೇಳಿದಿರಾ, ನೋಡುವಿದ್ದೀರಾ. ಕೆಲವು ಜನ ಕನ್ನಡಕ ಹಾಕೊಂಡು ನೋಡಿರ್ತೀರಾ, ಕೆಲವರು ಎಕ್ಸ್ರೇ ಮೂಲಕ ಏನ್ ಮಾಡಿರ್ತೀರಾ ನೋಡಿರ್ತೀರಾ. ಇನ್ನು ಮೊಬೈಲಲ್ಲಿ ನೋಡಿರ್ತೀರಾ ಕೆಲವು ಜನ, ಹೌದಲ್ವಾ? ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದಿರ ಅಂತಂದ್ರೆ ಹಂಗಂದ್ರೆ ಏನು ಅಂತ, ಸೂರ್ಯಗ್ರಹಣ ಅಂದ್ರೆ ಏನು ಮತ್ತೆ ಚಂದ್ರಗ್ರಹಣ ಅಂದ್ರೆ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ. ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ಚಂದ್ರಗ್ರಹಣವನ್ನು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ಈ ಜಾಗದಲ್ಲಿ ನಿಮ್ಮೆಲ್ಲರ ಸೂರ್ಯ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಣ, ಆಯ್ತಾ? ಈ ಜಾಗದಲ್ಲಿ ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಚಂದ್ರ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಈ ಕಡೆ ಸೂರ್ಯ ಸನ್, ಈ ಕಡೆ ಏನು ಮೂನ್. ಇಲ್ಲಿ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಇವಾಗ ಹೇಳ್ತಾ ಇರೋದು ಚಂದ್ರಗ್ರಹಣದ ಬಗ್ಗೆ. ಚಂದ್ರಗ್ರಹಣದ ಬಗ್ಗೆ ಇಲ್ಲಿ ಚಂದ್ರಗ್ರಹಣ ಅಂತಂದ್ರೇನು, ಇಲ್ಲಿ ಸೂರ್ಯ ಅವನೇ, ಇಲ್ಲಿ ಚಂದ್ರ ಅವನೇ. ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ, ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಏನು ಉಂಟಾಗ್ತದೆ? ಚಂದ್ರಗ್ರಹಣ ಉಂಟಾಗ್ತದೆ. ನಾವು ಫಸ್ಟ್ ಚಂದ್ರಗ್ರಹಣ ಅಂತಂದ್ರೆ ಚಂದ್ರ ದೂರದಲ್ಲಿರ್ತಾನೆ, ಅದೊಂದು ತಿಳ್ಕೊಂಡಿರಿ. ಮಧ್ಯಕ್ಕೆ ಬರೋದು ಯಾರು? ಭೂಮಿ. ಬಟ್ ಇಲ್ಲಿ ಸೂರ್ಯಗ್ರಹಣ ಅಂತ ತಿಳ್ಕೊಳ್ಳೋಣ. ಇವಾಗ ಸೂರ್ಯಗ್ರಹಣ ಅಂತಂದ್ರೆ ಸೂರ್ಯ ಇದ್ದ ಜಾಗದಲ್ಲಿ ಇರ್ತಾನೆ. ಏನಾಗ್ತದೆ ಅಂತಂದ್ರೆ ಚಂದ್ರಗ್ರಹಣದಲ್ಲಿ ಚಂದ್ರ ದೂರದಲ್ಲಿ ಇರ್ತಾನೆ. ಬಟ್ ಸೂರ್ಯಗ್ರಹಣದಲ್ಲಿ ಏನಾಗ್ತಾನೆ ಅಂತಂದ್ರೆ ಈ ಕಡೆಗೆ ಬರ್ತಾನೆ. ಭೂಮಿ ಏನಾಗ್ತದೆ? ಈ ಕಡೆಗೆ ಹೋಗ್ತಾನೆ. ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೂರ್ಯಗ್ರಹಣ ಅಂತ ಕರಿತೀವಿ. ಒಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಂಡಿರಿ. ಚಂದ್ರಗ್ರಹಣ ಅಂತಂದ್ರೆ ಚಂದ್ರ ದೂರದಲ್ಲಿರ್ತಾನೆ, ಸೂರ್ಯಗ್ರಹಣ ಅಂತಂದ್ರೆ ಚಂದ್ರ ಹತ್ರಕ್ಕೆ ಬರ್ತಾನೆ. ಇಷ್ಟೇ ಸಾಕು. ಓಕೆ, ಇವಾಗ ಭೂಮಿ ಯಾವ ಆಕಾರ ಆಯ್ತು, 4ನೇ ಕ್ವಶನ್ ಕೂಡ ಮುಗೀತು. ನೆಕ್ಸ್ಟ್ ಕ್ವಶನ್ ಬರೋಣ. ಯಾವುದು? 5ನೇ ಕ್ವಶನ್. ಸೌರವ್ಯೂಹದಲ್ಲಿ ಎಲ್ಲಾ ಗ್ರಹಗಳು ಯಾವ ಆಕಾರವನ್ನ ಹೊಂದಿದೆ ಅಂತ. ಸೌರವ್ಯೂಹದಲ್ಲಿ ಒಂದು ನಿಮಿಷ.
ಸೌರವ್ಯೂಹದಲ್ಲಿ ಎಲ್ಲಾ ಗ್ರಹಗಳು ಯಾವ ಆಕಾರವನ್ನು ಹೊಂದಿದೆ? ಸಾಮಾನ್ಯವಾಗಿ ಯಾವ ಆಕಾರವನ್ನು ಹೊಂದಿದೆ ಅಂತಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಈಗ ಭೂಮಿ ಯಾವ ಆಕಾರ ಅಂತ ಹೇಳಿದೀನಿ, ಜಿಯೋಡ್. ಎಲ್ಲಾ ಗ್ರಹಗಳು ಕೂಡ ಯಾವ ಆಕಾರವನ್ನು ಹೊಂದಿರ್ತವೆ? ಎಲ್ಲಾ ಗ್ರಹಗಳು ಕೂಡ ಜಿಯೋಡ್ ಆಕಾರವನ್ನ ಹೊಂದಿರ್ತವೆ. ಹೇಗೆ ಅಂತ ಹೇಳ್ತೀನಿ, ಜಿಯೋಡ್ ಶೇಪ್, ಜಿಯೋಡ್ ಆಕಾರವನ್ನ ಹೊಂದಿರ್ತವೆ. ಸೊ ಹೆಂಗೆ ಅಂತ ನಾವು ಸ್ವಲ್ಪ ಹೇಳೋದಾದ್ರೆ, ಸಮತಟ್ಟಾಗಿಲ್ಲ ಭೂಮಿಯಲ್ಲಿ ಯಾವುದೇ ಗ್ರಹಗಳಾಗ್ಲಿ ಸಮತಟ್ಟಾಗಿಲ್ಲ. ಇದನ್ನ ನಾವು ಯಾವ ತರ ಪ್ರೂವ್ ಮಾಡ್ತೀವಿ ಅಂತಂತಂದ್ರೆ, ಇದನ್ನ ಈಗ ಒಂದು ಭೂಮಿ ಬಿಡ್ಸೋಣ, ಆ ಭೂಮಿ ಮೇಲ್ಗಡೆ ಸಮುದ್ರ ಇದೆ ಅಂತ ನಾವೇನ್ ಮಾಡ್ತಾ ಹೋಗೋಣ ಅಂತಂತಂದ್ರೆ ಇಮ್ಯಾಜಿನೇಷನ್ ಮಾಡ್ತಾ ಹೋಗೋಣ. ಓಕೆನಾ? ಈಗ ಸಮತಟ್ಟಾಗಿಲ್ಲ ಜಿಯೋ ಶೇಪೇ ಇದೆ ಅಂತ ಯಾವ ತರ ಪ್ರೂವ್ ಆಗುತ್ತೆ ಅಂತಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಭೂಮಿ ಅಂತ ತಿಳ್ಕೊಳ್ಳೋಣ. ಈ ಕಡೆಯಿಂದ ಒಂದು ಹಡಗು ಏನಾಗ್ತೈತೆ ಅಂತಂತಂದ್ರೆ ಚಲಿಸ್ತಾ ಐತೆ ಅಂತ ತಿಳ್ಕೊಳ್ಳೋಣ. ಈ ಕಡೆಯಿಂದ ಒಂದು ಹಡಗು ಚಲಿಸ್ತಾ ಐತೆ, ಈ ಕಡೆಯಿಂದ ಒಂದು ಹಡಗು ಚಲಿಸ್ತಾ ಐತೆ. ಹಿಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ, ಸರಿನಾ? ಬಟ್ ನೋಡಿ, ಅಕಸ್ಮಾತ್ ಏನಾದ್ರು ಭೂಮಿ ಏನಾದ್ರು ಸಮತಟ್ಟಾಗಿದ್ರೆ ಏನಾಗೋದು ಅಂತಂತಂದ್ರೆ ಇವೆರಡೂ ಕೂಡ ಏನಾಗೋದು ನೇರವಾಗಿ ಕಾಣೋದು, ಹೌದಲ್ವಾ? ಬಟ್ ಏನಾಗ್ತದೆ ಅಂತಂತಂದ್ರೆ ಇದು ನಿಧಾನಕ್ಕೆ ಹಿಂಗೆ ಚಲಿಸ್ದಂಗೆ ಮೊದಲು ಈ ಭಾಗ ಕಾಣುತ್ತೆ, ಆಮೇಲೆ ಈ ಭಾಗ, ಆಮೇಲೆ ಈ ಭಾಗ, ಆಮೇಲೆ ಈ ಭಾಗ, ಈ ರೀತಿ ಕಾಣಿಸ್ತದೆ. ಇಲ್ಲಿರೋರ್ಗೆ ಆ ತರ ಕಾಣಿಸಿದ್ರೆ ಇಲ್ಲಿರೋರ್ಗೆ ಸಾಮಾನ್ಯವಾಗಿ ಈ ಜಾಗದಲ್ಲಿ ಇದು ಸ್ವಲ್ಪ ಮುಂದಕ್ಕೆ ಬಂದಂಗೆ ತನ್ನ ಭಾಗವನ್ನು ಏನಾಗ್ತದೆ, ಹಡಗಿನ ಭಾಗ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಸಾಮಾನ್ಯವಾಗಿ ಭೂಮಿ ಆಗಲಿ, ಚಂದ್ರ ಆಗಲಿ, ಅಥವಾ ಸೂರ್ಯ ಆಗಲಿ, ಅಥವಾ ಎಲ್ಲಾ ಗ್ರಹಗಳಾಗ್ಲಿ ಸಾಮಾನ್ಯವಾಗಿ ಜಿಯೋಡ್ ಆಕಾರದಲ್ಲಿದೆ ಅಂತ ನಾವು ಪ್ರೂವ್ ಮಾಡಬಹುದು. 5ನೇ ಕ್ವಶನ್ ಮುಗೀತು. ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ನಾವು. ಇವಾಗ ನೋಡಿ 6ನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂತಂದ್ರೆ, ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಿಯ ವ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಭೂಮಿ ಇದೆ ಅಂತ ನಮಗೆ ಗೊತ್ತು, ಹೌದಲ್ವಾ? ಪೂರ್ವದಿಂದ ಪಶ್ಚಿಮಕ್ಕೆ, ಈ ಕಡೆಗೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ವ್ಯಾಸ ಇದೆ ಅಂತ ಕೇಳ್ತಿದ್ದಾರೆ. ನಾವು ಎಷ್ಟು ವ್ಯಾಸ ಅಂತ ಕೇಳಿದಾಗ 7926 ಮೈಲಿಯಷ್ಟು, 7926 ಮೈಲಿಯಷ್ಟು ಪೂರ್ವದಿಂದ ಪಶ್ಚಿಮಕ್ಕೆ ವ್ಯಾಸ ಇದೆ. ಭೂಮಿಯ ವ್ಯಾಸ ಇಲ್ಲಿ ಕೇಳ್ತಾ ಇರೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಉತ್ತರದಿಂದ ದಕ್ಷಿಣಕ್ಕೆ ಭೂಮಿಯ ವ್ಯಾಸ ಎಷ್ಟಿದೆ ಅಂತ. ಅಂದ್ರೆ ಈ ಉತ್ತರದಿಂದ ಹಿಡ್ಕೊಂಡು ಈ ದಕ್ಷಿಣಕ್ಕೆ ಎಷ್ಟು ವ್ಯಾಸ ಇದೆ ಅಂತ ಕೇಳ್ತಿದ್ದಾರೆ. ಅದು ಜಸ್ಟ್ ಸಿಂಪಲ್, ಇಲ್ಲಿ 7926 ಹಾಕಿದ್ರಲ್ಲ, ಆ 26 ಕಳೀರಿ ಸಾಕು. ಆ 26 ಕಳೆದ್ರೆ 7900 ಬರ್ತದೆ. ನೆಕ್ಸ್ಟ್ ಬರೋಣ, ಭೂಮಧ್ಯ ರೇಖೆ ಎಂದರೇನು ಅಂತ ಕೇಳಿದ್ದಾರೆ. ಭೂಮಧ್ಯ ರೇಖೆ ಅಂತಂದ್ರೇನು ನೋಡ್ರಪ್ಪ, ಈಗ ನಾನು ಹೇಳಿದ್ದೀನಲ್ವಾ, ಈ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಭೂಮಧ್ಯ ರೇಖೆ ಅಂತ ಕರಿತೀವಿ. ಏನಕ್ಕೆ ಅದು ಭೂಮಧ್ಯ ರೇಖೆ ಅಂತ ಕರಿತೀವಿ ಅಂತಂದ್ರೆ ಭೂಮಿಯನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತದೆ. ಸೊ ಆ ಭಾಗಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಭೂಮಧ್ಯ ರೇಖೆ ಅಂತ ಕರಿತೀವಿ. ಇನ್ನು ಬರೆದರೆ ಭೂಮಿಯನ್ನ 2 ಭಾಗಗಳಾಗಿ ವಿಂಗಡಿಸುವ ರೇಖೆಗೆ ನಾವೇನಂತ ಕರಿತೀವಿ? ಭೂಮಧ್ಯ ರೇಖೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಇದೇ ಭೂಮಧ್ಯ ರೇಖೆಯ ಸುತ್ತಳತೆ ಎಷ್ಟು ಮೈಲಿ ಇದೆ ಅಂತ ಕೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಈ ಭೂಮಧ್ಯ ರೇಖೆ ಐತಲ್ಲ, ಈ ಜಾಗ ಐತಲ್ಲ, ಇದು ಸುತ್ತಳತೆ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಎಷ್ಟಿದೆ ಹೇಳಿ? 25,000 ಮೈಲಿಗಳಷ್ಟು, 25,000 ಮೈಲಿಗಳಷ್ಟು ಇದರ ಸುತ್ತಳತೆ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, 25,000 ಮೈಲಿಗಳಷ್ಟು ಸುತ್ತಳತೆ ಇದೆ ಅಂತ. ನೆಕ್ಸ್ಟ್ ಕ್ವಶನ್ ಬರೋಣ. ಭೂಮಿಯಲ್ಲಿ ಎಷ್ಟು ಪ್ರತಿಶತ ನೀರಿದೆ ಅಂತ ಕೇಳ್ತಾರೆ. ಭೂಮಿಯಲ್ಲಿ ಆಲ್ಮೋಸ್ಟ್ ನೀರೇ ಅಲ್ವಾ ತುಂಬಿಕೊಂಡಿರೋದು, ಹೌದಲ್ವಾ? ಸೊ ಎಷ್ಟು ಪ್ರತಿಶತ ಅಂತಂದ್ರೆ 71% ಅಷ್ಟು ವಾಟರ್ ಇದೆ, 71% ಅಷ್ಟು ಏನಿದೆ, ನೀರಿದೆ. ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಕ್ವಶನ್ ಏನಿದೆ ನೋಡಿ. 11ನೇ ಕ್ವಶನ್, ಯಾವ ಗೋಳಾರ್ಧವು ಅತಿ ಹೆಚ್ಚು ನೆಲವನ್ನು ಹೊಂದಿದೆ ಅಂತ ಕೇಳ್ತಿದ್ದಾರೆ. ನೋಡಿ, ಇದು ಭೂಮಿ ಅಂತ ತಿಳ್ಕೊಳ್ಳೋಣ. ಇದು ಉತ್ತರಾರ್ಧ ಗೋಳ, ಇದೇನಂತ ತಿಳ್ಕೊಳ್ಳೋಣ, ಇದು ದಕ್ಷಿಣಾರ್ಧ ಗೋಳ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನೀವೇ ಹೇಳಿ, ಉತ್ತರಾರ್ಧ ಗೋಳದಲ್ಲಿ
ಜಾಸ್ತಿ ನೆಲ ಆಯಿತು ಅಥವಾ ದಕ್ಷಿಣಾರ್ಧ ಗೋಳದಲ್ಲಿ ಜಾಸ್ತಿ ನೆಲ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ದಕ್ಷಿಣ ಅಂತ ನೆನಪಾದ ತಕ್ಷಣ ಅಲ್ಲೆಲ್ಲ ಸಮುದ್ರ ಜಾಸ್ತಿ ಇರ್ತದೆ, ಸಾಗರ ಜಾಸ್ತಿ ಇರ್ತದೆ, ಸರೋವರಗಳು ಜಾಸ್ತಿ ಇರ್ತದೆ, ಹಾಗಾಗಿ ಅಲ್ಲಿ ಇರೋದಿಲ್ಲ ಅಂತ ನಿಮಗೆ ಗೊತ್ತಾಗ್ತಿದೆ. ಸೊ ಇಲ್ಲಿ ಯಾವ ಗೋಳಾರ್ಧವು ಅತಿ ಹೆಚ್ಚು ನೆಲವನ್ನು ಹೊಂದಿದೆ ಅಂತ ಕೇಳಿದ್ರೆ ನಾವು ಯಾವ ಗೋಳಾರ್ಧ ಅಂತ ಹೇಳಬೇಕು? ಉತ್ತರಾರ್ಧ ಗೋಳ. ಉತ್ತರಾರ್ಧ ಗೋಳ ವೆರಿ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ನೀರು ಯಾವ ಭಾಗದಲ್ಲಿದೆ, ಯಾವ ಗೋಳಾರ್ಧದಲ್ಲಿದೆ ಅಂತ ಹೇಳಿದ್ರೆ ನಾವೇನಂತ ಹೇಳ್ಬೇಕು? ದಕ್ಷಿಣಾರ್ಧ ಗೋಳ ಅಂತ ಹೇಳ್ಬೇಕು. ನೆಕ್ಸ್ಟ್ 12ನೇ ಕ್ವಶನ್ ಬರೋಣ. ನೆಲವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ? ಈಗ ನೋಡಿ, ಉತ್ತರಾರ್ಧ ಗೋಳದಲ್ಲಿ 7 ನೆಲ ಜಾಸ್ತಿ ಇದೆ ಅಂತಂದು ಆ ನೆಲವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತಂತಂದ್ರೆ 7 ಭಾಗಗಳಾಗಿ ವಿಂಗಡಿಸಿದ್ದಾರೆ. 7 ಭಾಗಗಳು ಯಾವ್ಯಾವು? ಎಷ್ಟು? ಇಲ್ಲಿ 7 ಅಂತ ಬರೆಯೋಣ. ಆ 7 ಭಾಗಗಳು ಯಾವ್ಯಾವು? ಅದೇ 7 ಖಂಡಗಳಿದಾವಲ್ಲ, ಅವೇ 7 ಭಾಗಗಳು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ, ಆಫ್ರಿಕಾ, ಯುರೋಪ್, ಆರ್ಕಟಿಕ್, ಇವೆಲ್ಲ ಕೂಡ ಆಸ್ಟ್ರೇಲಿಯಾ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಏನಾಗ್ತದೆ? ಖಂಡಗಳು ಆಗ್ತದೆ. ನೆನ್ಪಿಟ್ಕೊಂಡಿರಿ. ಅವ್ಯಾವ್ಯಾವ ಅಂತ ಬರೆಯೋಣ ಒಂದ್ಸಲ ಬರೆಯೋಣ. ನೋಡಿ, ಏಷ್ಯಾ, ಯಾಕಂತ ನಾನು ಏಷ್ಯಾ ಖಂಡದಲ್ಲಿ ಇದ್ದೀನಲ್ಲ, ಅದಕ್ಕಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಖಂಡ ಯಾವುದು ಅಂತ ಕೇಳಿದ್ದಾರೆ. ಅದು ಯಾವುದಂತ ಹೇಳ್ತೀನಿ ನೆಕ್ಸ್ಟು. ನೋಡಿ, ಏಷ್ಯಾ, ಅದಾದಮೇಲೆ ಯುರೋಪು. ಯುರೋಪು ಯಾವ್ಯಾವ ಖಂಡಗಳಂತಂತ? ಏಷ್ಯಾ, ಯುರೋಪು, ಉತ್ತರ ಅಮೇರಿಕಾ, ನೆಕ್ಸ್ಟ್ ಏನು? ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. 1 2 3 4 ಆಯಿತು. ಇನ್ಯಾವುದು? ಆಸ್ಟ್ರೇಲಿಯಾ, ಇನ್ನೊಂದು ಯಾವುದು? ಆಫ್ರಿಕಾ, ಇನ್ನೊಂದು ಯಾವುದು? ಆಸ್ಟ್ರೇಲಿಯಾ ಆಯ್ತಲ್ವಾ? ಅಂಟಾರ್ಟಿಕಾ. 7 ಇದಾವ ನೋಡಿ. 1 2 3 4 5 6 7. ಈ 7 ಖಂಡಗಳು, ನೆಲವನ್ನು 7 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಆ 7 ಭಾಗಗಳನ್ನು ನಾವು ಖಂಡಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕಾಂಟಿನೆಂಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಅದರಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದರೆ, ಅತಿ ದೊಡ್ಡ ಖಂಡ ಯಾವುದಪ್ಪ? ಏಷ್ಯಾ ಖಂಡ. ಯಾವ ಖಂಡ? ಏಷ್ಯಾ ಖಂಡ. ನೆಕ್ಸ್ಟ್ ಕ್ವಶನ್ ಬರೋಣ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಖಂಡ ಯಾವುದು? ಅದು ಕೂಡ ಏಷ್ಯಾ ಖಂಡನೇ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಭಾರತವು ಕೂಡ ಏಷ್ಯಾ ಖಂಡದಲ್ಲಿ ಐತೆ, ಚೀನಾನು ಕೂಡ ಏಷ್ಯಾ ಖಂಡದಲ್ಲಿ ಐತೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರಗಳು ಅಂತಂತಂದರೆ ಚೀನಾ ಮತ್ತು ಭಾರತ. ಸೊ ಹಾಗಾಗಿ ಇಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರ್ತಾರೆ. ಅದು ಯಾವ ಖಂಡ ಸೇರ್ಕೊಳ್ತದೆ? ನಮ್ಮ ದೇಶಗಳು ಏಷ್ಯಾ ಖಂಡಕ್ಕೆ ಸೇರ್ಕೊಳ್ತದೆ. ನೆಕ್ಸ್ಟ್, ಯಾವ ಖಂಡವು ಜನರು ವಾಸಿಸಲು ಯೋಗ್ಯವಾಗಿಲ್ಲ ಅಂತ ಕೇಳ್ತಿದ್ದಾರೆ. ಅಂದರೆ ಎಲ್ಲ ಖಂಡಗಳಲ್ಲಿ ಸಾಮಾನ್ಯವಾಗಿ ಜನರು ವಾಸಿಸ್ತಾರೆ, ಬಟ್ ಈ ಅಂಟಾರ್ಟಿಕಾ ಖಂಡ ಐತಲ್ಲ, ಈ ಅಂಟಾರ್ಟಿಕಾ ಖಂಡ ಜನರು ವಾಸಿಸಲು ಯೋಗ್ಯವಾಗಿಲ್ಲ. ಯಾಕೆ ಅಂತಂತಂದರೆ ಅಲ್ಲಿ ಹಿಮ ಜಾಸ್ತಿ, ಕೋಲ್ಡ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಅಲ್ಲಿ ಬದುಕೋದು ತುಂಬ ವಿರಳ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಬನ್ನಿ. ಕ್ವಶನ್ ನಂಬರ್ 16. ಹಳೆಯ ಜಗತ್ತು ಎಂದು ಯಾವ ಖಂಡಗಳಿಗೆ ಕರೆಯುತ್ತಾರೆ ಅಂತ ಕೇಳ್ತಿದ್ದಾರೆ. ಅಂದರೆ ಓಲ್ಡ್ ವರ್ಲ್ಡ್ ಅಂತ ಯಾವ ಖಂಡಗಳಿಗೆ ಕರೀತಾರೆ? 2 ಖಂಡಗಳಿಗೆ ಕರೀತಾರೆ ಕಣ್ರಿ. ಯಾವ 2 ಖಂಡಗಳು ಯಾವ್ಯಾವು ಅಂತಂತಂದ್ರೆ, ಒಂದು ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಿಗೆ ನಾವು ಹಳೆಯ ಜಗತ್ತು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಹೊಸ ಜಗತ್ತು ಎಂದು ಯಾವ ಖಂಡಗಳಿಗೆ ಕರೀತಾರೆ? ಯುರೋಪ್ ಮತ್ತು ಆಫ್ರಿಕಾ ಬಿಟ್ರೆ ಇನ್ನಿರದ 5 ಖಂಡದಲ್ಲಿ ಯಾವ್ದಾದ್ರು ಒಂದು ಹಾಕ್ಬಿಡ್ತೀರಾ, ಬಟ್ ಯಾವುದೇ ಹಾಕೋಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ ಉತ್ತರ ಅಮೆರಿಕಾ ಅಂತ ಹಾಕಿ, ಉತ್ತರ ಅಮೆರಿಕಾ, ಇನ್ನೊಂದೇನು ಮತ್ತು ದಕ್ಷಿಣ ಅಮೆರಿಕಾ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಇದು ಲೇಟಾಗಿ ಏನು ಮಾಡ್ತಾರೆ ಅಂತ ಕಂಡುಹಿಡಿತಾರೆ. ಈ ಹೊಸ ಜಗತ್ತಾದಂಥ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ ಕಂಡುಹಿಡಿದಿತ್ತು ಯಾರು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಕ್ವಶನ್ ಐತೆ, ಅಮೆರಿಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಿದ್ದಾರೆ. ಆ ಥರ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾಗ ನಾವು ಏನಂತ ಹೇಳಬೇಕು ಅಂತಂತಂದ್ರೆ, ಯಾರು ಹೇಳಿ ನೋಡೋಣ? ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಎನ್ನುವ ಒಂದು ವ್ಯಕ್ತಿ ಅಮೇರಿಕವನ್ನ ಕಂಡುಹಿಡಿತಾನೆ. ಹೌದಲ್ವಾ? ಇವನ್ ಸ್ಟ್ಯಾಚ್ಯೂ ಕೂಡ ಏನೈತೆ? ಅಮೇರಿಕದಲ್ಲಿ ಇದೆ. ನೆಕ್ಸ್ಟ್
18ನೇ ಕ್ವಶನ್ ನೋಡಿ, ಇಲ್ಲಿ 17ರಿಂದ 19ಕ್ಕೆ ಬಂದ್ಬಿಟ್ಟೆ. 18ನೇ ಕ್ವಶನ್ ಬಿಟ್ಟೆ 18 ಬರೋಣ. ನೀರನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ, ಅವು ಯಾವ್ಯಾವು ಅಂತ. ನೀರನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಪೆಸಿಫಿಕ್ ಸಾಗರ. ಯಾವುದು? ಪೆಸಿಫಿಕ್ ಸಾಗರ. ಎರಡನೇದಕ್ಕೆ ಬರೋಣ, ಹಿಂದೂ ಮಹಾಸಾಗರ. ಪೆಸಿಫಿಕ್ಕು, ಹಿಂದೂ ಮಹಾಸಾಗರ. ಮೂರನೇದು ಆರ್ಕಟಿಕ್ ಸಾಗರ. ನಾಲ್ಕನೇದು ಅಟ್ಲಾಂಟಿಕ್ ಸಾಗರ. ಲಾಸ್ಟ್ನೇದು ಅಂಟಾರ್ಕಟಿಕ್ ಸಾಗರ. ಲಾಸ್ಟ್ನೇದು ಯಾವುದು? ಅಂಟಾರ್ಕಟಿಕ್ ಸಾಗರ. ವೆರಿ ವೆರಿ ಇಂಪಾರ್ಟೆಂಟ್. 5 ಭಾಗಗಳಾಗಿ ವಿಂಗಡಿಸ್ಬೋದು. ಪೆಸಿಫಿಕ್, ಹಿಂದೂ, ಆರ್ಕಟಿಕ್, ಅಟ್ಲಾಂಟಿಕ್, ಅಂಟಾರ್ಕಟಿಕ್. ಇವೆಲ್ಲವೂ ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟ್ ಬರೋಣ ಲಾಸ್ಟ್ ಕ್ವಶನ್. ಇಲ್ಲಿಗೆ ಸಂಬಂಧ ಈ 20 ಕ್ವಶನ್ಗಳು ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಗ್ರೀನ್ವಿಚ್ ರೇಖೆಯು ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಿದ್ದಾರೆ. ಗ್ರೀನ್ವಿಚ್ ರೇಖೆ ಯಾವ ದೇಶದಲ್ಲಿ ಕಂಡು ಬರ್ತದಪ್ಪ? ಲಂಡನ್ ದೇಶದಲ್ಲಿ ಅಲ್ವಾ? ಲಂಡನ್ ಅಂದರೆ ಬ್ರಿಟನ್ ದೇಶ. ಬ್ರಿಟನ್ ದೇಶದಲ್ಲಿ ಕಂಡು ಬರ್ತದೆ ಗ್ರೀನ್ವಿಚ್ ರೇಖೆ. ಓಕೆ, ಇಷ್ಟು ಜಿಯೋಗ್ರಫಿ ಸಂಬಂಧಪಟ್ಟಂತ ಒಂದು 20 ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.